ಸೊ ನೀವೇ ಈಗ ಒನ್ ಆಫ್ ದ ಪ್ರೊಡ್ಯೂಸರ್ ಆಗಿ ಇಷ್ಟೆಲ್ಲ ಕಷ್ಟ ಅನುಭವಿಸಿದವರು. ಸೊ ನಿಮ್ಗೆ ಈಗ ಇಂಡಸ್ಟ್ರಿ ಹೇಗಿದೆ ಅಂತ ಆಸ್ ಅ ಪ್ರೊಡ್ಯೂಸರ್ ಗೊತ್ತಾಗಿರುತ್ತೆ. ಸೊ ಕನ್ನಡ ಇಂಡಸ್ಟ್ರಿಯಲ್ಲಿ ಹೇಗಿದೆ ಮೇಡಮ್ ಈಗ ವಾತಾವರಣ ಹೇಗಿದೆ ಅಂದ್ರೆ ಪ್ರೊಡ್ಯೂಸರ್ ಆಗಿ ನಿಮ್ಗೆ ಆಗಿರುವಂತ ಅನುಭವಗಳು ಇದರ ಆಚೆಗೆ ಏನಾದ್ರು ಮತ್ತೆ ಬೇರೆ ತರದೊಂದಿಷ್ಟು ಅನುಭವಗಳಾಗಿಲ್ಲ? ಇದರಲ್ಲಿ ತಪ್ಪು ನಂದು ಇದೆ. ಓಕೆ, ಏನಂದ್ರೆ ನಾನು ತುಂಬಾ ಈಸಿಯಾಗಿ ತಗೊಂಡೆ. ನಾನು ಸಿನಿಮಾದಲ್ಲಿ ಆಕ್ಟ್ ಮಾಡ್ಕೊಂಡು ಹೋಗ್ತೀನಲ್ಲ, ಹಂಗೆ ಸಿನಿಮಾ ಪ್ರೊಡ್ಯೂಸ್ ಮಾಡ್ಕೊಂಡು ಹೋಗ್ತೀನಿ ಅಂತ. ಮೇಜರ್ ಆಗಿ ಮಾಡ್ಬೇಕಾಗಿದ್ದು ಅಗ್ರಿಮೆಂಟ್. ಅಂದ್ರೆ ನೀವು ಬ್ಲೈಂಡ್ ಆಗಿ ನಂಬಿಟ್ರಿ? ನಾನ್ ನಂಬದೆ ಅಂತಲ್ಲ, ನಂಗೆ ಅವ್ರು ಯಾರಂತಾನೆ ಗೊತ್ತಿರ್ಲಿಲ್ಲ. ನಾನ್ ಸಿನಿಮಾ ಮಾಡ್ತಿದ್ದೀನಿ, ನೀವು ಬಂದ್ ಸೇರ್ಕೊಂಡಿದ್ದೀರಾ, ಮಾಡಿ ಹೋಗ್ಲಿ ಒಟ್ಟಿಗೆ ಮಾಡೋಣ ಅನ್ನೋದ್ ಬಿಟ್ರೆ ನನ್ಗೆ ಅವ್ರಿಗೆ ಏನು ಕಾಂಟ್ಯಾಕ್ಟ್ ಇರ್ಲಿಲ್ಲ. ಅವ್ರ ಮನೆ ಎಲ್ಲಿದೆ, ಅವ್ರು ಯಾರು, ಅವ್ರ ಬ್ಯಾಕ್ ಗ್ರೌಂಡ್ ಏನು, ಅವ್ರದ್ದು ಏನು, ನನ್ ಬಗ್ಗೆ ಕೇಳ್ಕೊಂಡೋದ್ರೆ ಎಲ್ಲರಿಗೂ ಗೊತ್ತು ನಾನು ಆ ಜಾಗದಲ್ಲಿ ಇದ್ದೀನಿ. ಅವ್ರು ಯಾರಂತಾನೆ ನನ್ಗೆ ಗೊತ್ತಿಲ್ಲ. ಅವ್ರ ಅಡ್ರೆಸ್ ಕೂಡ ಇಲ್ಲ ಇವತ್ತಿಗೂ ನನ್ನ ಹತ್ರ. ಓಕೆ, ನಾನು ಕಂಪ್ಲೇಂಟ್ ಮಾಡ್ಬೇಕಂದ್ರೆ ನನ್ನ ಹತ್ರ ಅಡ್ರೆಸ್ ಏನೂ ಇಲ್ಲ. ಸೊ ನಾ ಮಾಡಲ್ಲ, ಅದ್ ಬೇರೆ, ಮತ್ತೆ ನಂಗೆ ಅವಶ್ಯಕತೆ ಇಲ್ಲ. ಬಟ್ ಹೇಳ್ತಾ ಇರೋದು ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ, ಮೇಜರ್ ಪ್ರಾಬ್ಲಮ್. ಅದಾದ್ಮೇಲೆ ಅಗ್ರಿಮೆಂಟ್ ಮಾಡ್ಕೊಡಿ ಅಂತ ಸಿನಿಮಾ ಶೂಟಿಂಗ್ ಮುಗಿಸ್ಕೊಂಡ್ ಬಂದ್ಮೇಲೆ ಅಗ್ರಿಮೆಂಟ್ ನಾವ್ ಯಾವಾಗ ಅವ್ರು ಹೇಳಿದ್ರು ಇಲ್ಲ ನೀವು ಸಿನಿಮಾದಲ್ಲಿ ಬೇಡ ಅಂತ, ನಾನು ಅವಾಗ ಅಗ್ರಿಮೆಂಟ್ ಕೊಡಿ ಅಂತ ಮಾಡೋಣ ಅಂತ ಕುತ್ಕೊಂಡೆ. ಅಗ್ರಿಮೆಂಟೇ ಮಾಡಲಿಲ್ಲ. ಇದು ಎಲ್ಲಾ ಸಿನಿಮಾದಲ್ಲೂ ಆಗುತ್ತೆ. ಮೇಜರ್ ತಪ್ಪು ಏನಂತಂದ್ರೆ ನಾವು ಅಗ್ರಿಮೆಂಟ್ ಮಾಡ್ಕೋಬೇಕು. ಅಗ್ರಿಮೆಂಟ್ ಇಲ್ದೇನೆ ಸಿನಿಮಾ ಕೆಲಸ ಕೈ ಹಾಕ್ಬಾರ್ದು ಅನ್ನೋದು ಒಂದು ಪಾಠ ಕಲ್ತಂಗೆ ಇದು. ಮೋಸಗಳಾಗತ್ತೆ. ಎಲ್ಲಿ ತನಕ ಮೋಸ ಹೋಗೋರು ಇರ್ತಾರೆ, ಅಲ್ಲಿ ತನಕ ಮೋಸ ಮಾಡೋರು ಕೂಡ ಇರ್ತಾರೆ. ನಮ್ಮ ಹುಷಾರಿಲ್ಲಿ ನಾವು ಇದ್ದು ಕೆಲಸ ಮಾಡ್ಕೋಬೇಕು ಅನ್ನೋದು ಬಿಟ್ರೆ ಓಡೋಗೋದ್ರಲ್ಲಿ ಅರ್ಥ ಇಲ್ಲ. ಬಟ್ ಎಲ್ಲ ಒಂದ್ ಕಡೆ ಅವ್ರು ಅಗ್ರಿಮೆಂಟ್ ಮಾಡ್ಕೊಡ್ತೀನಿ 10 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದು ಉಂಟು ಅನ್ಸುತ್ತೆ. ಬಟ್ ಅವ್ರು ಅದು ಮಾಡಿಲ್ಲ ಅಲ್ವಾ? 10 ಲಕ್ಷ ಎಲ್ಲಿ? 10 ಲಕ್ಷದಲ್ಲಿ ಸಿನಿಮಾ, ನಾನು ಇಡೀ ಸೆಂಟರ್ ಸಿನಿಮಾ ಪ್ರೀ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ 10 ಲಕ್ಷದಲ್ಲಿ ಎಲ್ಲಿ ಮಾಡಕ್ಕಾಗತ್ತೆ? ಸೊ ನಾನು ಆದ್ರೂ ಬಿಟ್ಕೊಡಕ್ ರೆಡಿ ಆಗ್ಬಿಟ್ಟೆ. ಹೋಗ್ಲಿ, ನನ್ ಲಿಕ್ವಿಡ್ ಮನಿ ಅಂತ ಏನ್ ಖರ್ಚಾಗಿದೆ ಅಷ್ಟು ಕೊಟ್ಬಿಡಿ ನನ್ಗೆ, ನನ್ ಲೆಕ್ಕ ಎಲ್ಲ ಇದೆ, ಕೊಡ್ತೀನಿ, ಅಷ್ಟು ದುಡ್ಡು ಕೊಟ್ಬಿಡಿ ನನ್ಗೆ. ನೀವು ದುಡ್ಡು ಕೊಟ್ರೆ ನಾನು ಏನು ಯಾವ್ದಕ್ಕೂ ನನ್ನ ತಲೆನೇ ಹಾಕಲ್ಲ ಅಂತ ಅನ್ನೋಂಥದ್ನ ಮಾತಾಡಿದ್ ಹೌದು. ಅದನ್ನು ಒಪ್ಕೊಂಡೇನೆ ಅವರು ಎಲ್ಲದನ್ನು ತಗೊಂಡ್ ಹೋಗಿದ್ದು ಹೌದು. ಹಾರ್ಡ್ ಡಿಸ್ಕ್ ಇಂದ ಹಿಡಿದು ಪ್ರತಿಯೊಂದು ತಗೊಂಡ್ ಹೋಗಿದ್ದು ಹೌದು. ಆಯ್ತು ಕೊಡ್ತೀನಿ ಅಂತ. ಅದಾದ್ಮೇಲೆ ಅರ್ಧ ದುಡ್ಡು ಇವಾಗ ಕೊಡ್ತೀನಿ, ಅರ್ಧ ದುಡ್ಡು ಆಮೇಲೆ ಕೊಡ್ತೀನಿ ಅಂತ ಅಂದ್ರು. ಇನ್ನೇನ್ ಮಾಡೋದು, ಸಿಕ್ಕಾಕೊಂಡ್ ಆಗ್ಬಿಟ್ಟಿದ್ಯಲ್ಲ. ಸರಿ ಆಯ್ತು, ಎಷ್ಟು ಕೊಡ್ತೀರೋ ಕೊಡಿ ಅತ್ಲಾಗೆ ಅಂತಾನು ಒಪ್ಕೊಂಡೆ. ಇನ್ನೊಂದು ಅರ್ಧ ಬರತ್ತೆ ಅನ್ನೋದು ಆಸೆನೂ ಬಿಟ್ಟಿದ್ವಿ ನಾವು. ಸೊ ಅದು ಆದ್ಮೇಲೆ ಮತ್ತೆ ಫೋನ್ ಮಾಡಿ, ನೀವು ಹೆಣ್ಣು ನಾನು ಹೆಣ್ಣು, ನಿಮ್ ಜಾಗದಲ್ಲೇ ನೀವ್ ಹೆಂಗಿದ್ರು, ನಾನು ಹೇಳ್ತಾ ಇದ್ದೀನಿ ಮೇಡಮ್ ತುಂಬಾ ಕಷ್ಟದಲ್ಲಿದ್ದೀನಿ, ನಂದು ಏನು ₹1 ಇಲ್ಲ, ಕೊಟ್ಬಿಡಿ, ನನ್ಗೆ ದುಡ್ಡಿದ್ರೆ ನಾನು ಇನ್ನೊಂದು ಸಿನಿಮಾ ಮಾಡ್ಕೋತೀನಿ ಅಂತ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರೆ, ನೀವು ಹೆಣ್ಣು ನಾನು ಹೆಣ್ಣು, ನಿಮ್ಮ ತರದಲ್ಲೇ ನಾನು ಇದೀನಿ, ಎಲ್ಲ ದುಡ್ಡು ಖಾಲಿ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನಿಮ್ಗೆ ಶೇರ್ ಕೊಡ್ತೀನಿ, ನಿಮ್ಗೆ ಅಗ್ರಿಮೆಂಟ್ ಹಾಕ್ಕೊಡ್ತೀನಿ, ನಿಮ್ ಸಿನಿಮಾಗೆ ನಿಮ್ದು ಇಷ್ಟು ಶೇರ್ ಅಂತ. ಸಿನಿಮಾದಲ್ಲಿ ಹೆಸರು ತೆಗೆದ್ಬಿಟ್ಟು ದುಡ್ಡು ಹಾಕ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೊಂಡು ಶೇರ್ ಹೋಲ್ಡರ್ ಆಗಿ ನಾನು ಯಾಕಿರ್ಬೇಕು? ನಾನು ಆ ಜಾಗದಲ್ಲಿ ನಾನಿದ್ದೀನ? ನಾನು ಹೇಳ್ದೆ ಇಲ್ಲ, ಆಗಲ್ಲ. ಈಗ ಸಿನಿಮಾದಲ್ಲಿ ನೀವು ಆಲ್ರೆಡಿ ಹೆಸರು ತೆಗ್ದಾಗಿದ್ಯಾ, ಆಯ್ತು ಸರಿ, ಶೇರ್ ಕೊಡೋದು ನನಗೆ ಬೇಡ, ನೀವೇನಾದ್ರೂ ಮಾಡ್ಕೊಳ್ಳಿ, ನೀವು ಕೋಟಿಗಟ್ಲೆ ಮಾಡ್ಕೊಳ್ಳಿ, ನನ್ನ ದುಡ್ಡು ನಂಗೆ ಕೊಡಿ ಅಂತ ಕೇಳಿದ್ದೆ ನಾನು. ಅದನ್ನು ಕೊಡ್ಲಿಲ್ಲ. ಕೊನೆಗೆ ಅಟ್ಲೀಸ್ಟ್ ಅದನ್ನಾದ್ರೂ ಮಾಡಿದ್ರು ಒಪ್ಕೋತಾ ಇದ್ದೆ, ಅಗ್ರಿಮೆಂಟ್ ಹಾಕೊಡಿ ಹೋಗ್ಲಿ ಅಂತ. ಅದನ್ನು ಮಾಡ್ಲಿಲ್ಲ ಅವರು. ಅಲ್ಲಿ ₹1 ಬಂದಿಲ್ಲ. ಸಿನಿಮಾನು ಹೋಯ್ತು, ದುಡ್ಡು ಹೋಯ್ತು. ಏನ್ ಮೂಳಿತು ಅಂತಂದ್ರೆ ಒಂದು ಪಾಠ. ಓಕೆ, ಸೊ ಈಗ ಇನ್ನೊಂದು ಏನು ಅಂತಂದರೆ, ಸಮುದ್ರಂ ಈ ಗಲಾಟೆ ವಾದ ವಿವಾದ ಎಲ್ಲ ಹೊರತುಪಡಿಸಿದ್ರೆ ಈಗಿನ ಕಾಲಘಟ್ಟದಲ್ಲಿ ಪ್ರಸ್ತುತ ಸನ್ನಿವೇಶಗಳಲ್ಲಿ ಸಿನಿಮಾ ಮಾಡೋದು ಸುಲಭ ಅಲ್ಲ. ಸಿನಿಮಾ ಮಾಡಿದ್ರು ಅದನ್ನು ಜನಕ್ಕೆ ರೀಚ್ ಮಾಡಿಸೋದು ಸುಲಭ ಅಲ್ಲ. ಸೊ ಅದಕ್ಕೆ ಆದಂಥ ಅದೊಂದು 108 ಸಮಸ್ಯೆಗಳಿದಾವೆ, 108 ಕಷ್ಟಗಳಿದಾವೆ. ಅದು ನೀವು ನಿರ್ಮಾಪಕಿಯಾಗಿ ನೋಡಿರ್ತೀರ. ಈಗ ಇಂದ್ರ ಸಿನಿಮಾ ಟೈಮ್. ಸೊ ಏನ್ ಅನ್ಸುತ್ತೆ ನಿಮ್ಗೆ, ಎಲ್ಲಿ ತಪ್ಪಾಗ್ತಾ ಇದೆ, ಅಥವಾ ಚೈನ್ ಲಿಂಕ್ ಎಲ್ಲಿ ಕಟ್ ಆಗ್ತಾ ಇದೆ ಈ ಪ್ರೊಸೆಸ್ ಅಲ್ಲಿ, ಹೆಂಗ್ ಇದಾಗ್ತಾ ಇದೆ ಅಂತ? ನನ್ಗನ್ಸೋದು ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂತ ಕನ್ನಡ ಇಂಡಸ್ಟ್ರಿನಲ್ಲಿ. ನಮ್ಗೆ ಇದನ್ನ ತೆಲುಗು ತಮಿಳ್ನಲ್ಲಿ ನಾವು ನೋಡಕ್ ಹೋದ್ರೆ ಅದಿಲ್ಲ, ಒಬ್ರನ್ನೊಬ್ರು ಬಿಟ್ಕೊಡಲ್ಲ. ಮಲಯಾಳಂ ಮಲಯಾಳಂ ಸಿನಿಮಾಸ್ಗೋಸ್ಕರನೇ ಒಂದು ಆ್ಯಪ್ ಕ್ರಿಯೇಟ್ ಮಾಡಿ ಅಲ್ಲಿ ಕಂಪಲ್ಸರಿ ತಗೊಳ್ಳೇಬೇಕು ಅಂತ ಮಾಡಿದ್ದಾರೆ. ನಮ್ಮಲ್ಲಿ ಆತರ ಮುಂದೆ ನಿಂತು ಮಾತಾಡೋಂಥವ್ರಿಲ್ಲ. ಸ್ಯಾಟಲೈಟ್ ಯಾರು ತಗೊಳಲ್ಲ. ಯಾಕೆ ತಗೊಳಲ್ಲ ಅಂತ ಅನ್ನೋದಕ್ಕೆ ಅವ್ರದ್ದೇ ಆಗಿರೋ ರೀಸನ್ಸ್ ಇದೆ. ನಾನು ಅದ್ರ ಬಗ್ಗೆ ಬ್ಲೇಮ್ ಮಾಡ್ತಾ ಇಲ್ಲ. ನಮ್ಗೆ ಆಡಿಯನ್ಸ್ ಇಲ್ಲ, ನಮ್ಗೆ ಅದಕ್ಕೆ ಮಾರ್ಕೆಟ್ ಆಗಲ್ಲ, ನಮ್ಗೆ ಆ ಸಿನಿಮಾ ಹಾಕಿದಾಗ ನಮ್ಗೆ ಅಡ್ವರ್ಟೈಸ್ ಬರಲ್ಲ, ರೆವಿನ್ಯೂ ಬರಲ್ಲ ಅಂತ ಅನ್ನೋ
ಅಂಥದ್ದು. ಬಟ್ ಒಗ್ಗಟ್ಟಿಲ್ಲ. ಆಮೇಲೆ OTTಗಳಂತ ಏನು ಬಂದಿದೆಯಲ್ಲ ಇವಾಗ, ಅದು ಜನರಿಗೆ ತುಂಬ ಈಸಿ ಮಾಡಿಬಿಟ್ಟಿದೆ. ನಾನೇ ಹೋಗಲ್ಲ ಇವಾಗ ಥಿಯೇಟರ್ಸ್ಗೆ ಹೋಗೋದು, ನಾನೇ ತುಂಬ ಕಡಿಮೆ ಇರುತ್ತೆ. ಸೊ ಅದರಿಂದಾಗಿನೂ ಕೂಡ ಹೊಡ್ತಾ ಬೀಳ್ತಾ ಇದೆ. ಆಮೇಲೆ ಪ್ರಾಪರಾಗಿ ಮಾರ್ಕೆಟಿಂಗ್ ಸ್ಟ್ರಾಟರ್ಜಿ ಏನಿದೆಯಲ್ಲ, ನಮ್ಮಲ್ಲಿ ಮೇಜರ್ ಪ್ರಾಬ್ಲಮ್ ಆಗೋದಂದ್ರೆ ಸಿನಿಮಾ ಚೆನ್ನಾಗಿ ಮಾಡ್ತಾರೆ, ಬಟ್ ಸಿನಿಮಾ ಮಾರ್ಕೆಟಿಂಗ್ ಮಾಡೋ ಟೈಮಲ್ಲಿ ದುಡ್ಡು ಬಿಚ್ಚಕ್ಕೆ ಹೆದನೆ ಮುಂದೆ ನೋಡ್ತಾರೆ. ಸಿನಿಮಾ ಚೆನ್ನಾಗಿದೆಯಲ್ಲ ಹೋಗುತ್ತೆ ಬಿಡು ಅಂತ. ಇಲ್ಲ, ಸಿನಿಮಾ ಚೆನ್ನಾಗಿದ್ದ ತಕ್ಷಣ ಹೋಗಲ್ಲ. ರಜನಿಕಾಂತ್ ಅವ್ರ ಸಿನಿಮಾಗೆ ಏನು ಬೇಡ, ಸುಮ್ನೆ ತಗೊಂಡೋಗಿ ಸಿನಿಮಾ ಥಿಯೇಟರ್ ಹಾಕಿದ್ರು ಕೂಡ ಜನ ಮುತ್ಕೋತಾರೆ. ಆದ್ರೆ ಅವ್ರ ಸಿನಿಮಾಗೇನೆ ಮಾರ್ಕೆಟ್ ಮಾಡ್ತಾರೆ, ಅವ್ರ ಸಿನಿಮಾನೇ ಪ್ರಮೋಷನ್ ಮಾಡ್ತಾರೆ. ಅವರು ಬರೀ ನಮ್ಮ ಇಂಡಿಯಾದಲ್ಲ, ಅವ್ರು ಇಡೀ ಏಷ್ಯಾದಲ್ಲೇನೆ ದೊಡ್ಡ ಸೂಪರ್ ಹೀರೋ ಅವ್ರು ನಮ್ಮ ರಜನಿಕಾಂತ್ ಅವರು. ಅವ್ರ ಸಿನಿಮಾಗೆ ಪ್ರಮೋಷನ್ ಆಗತ್ತೆ. ಹಾಗಿರುವಾಗ ನಾವು ಚಿಕ್ಕ ಪುಟ್ಟ ಸಿನಿಮಾ ಮಾಡ್ಕೊಂಡು ಇಲ್ಲೇ ಎಲ್ಲೋ ಇರೋ ಅಂಥವ್ರು 2 ಕೋಟಿ 3 ಕೋಟಿ ಸಿನಿಮಾ ಮಾಡ್ದಂಥವ್ರು ಅದಕ್ಕೊಂದು ಸ್ವಲ್ಪ ಒಂದು 50 ಲಕ್ಷ 1 ಕೋಟಿ ಯಾಕೆ ಹಾಕಲ್ಲ ಮಾರ್ಕೆಟಿಂಗಿಗೆ? ದಟ್ ಈಸ್ ಮೇನ್ ಪ್ರಾಬ್ಲಮ್ ಹಿಯರ್. ಮಾರ್ಕೆಟಿಂಗ್ ನೀಟಾಗಿ ಮಾಡಿ ಜನರಿಗೆ ರೀಚ್ ಆಗಿ, ಇವಾಗ ನನ್ನ ಸಿನಿಮಾ ಬಂದಿದೆ ಹೋಗಿದೆ ಅನ್ನೋದೇ ಗೊತ್ತಾಗ್ಲಿಲ್ಲ ಅಂತಂದ್ರೆ ನೀವು ಹೆಂಗ್ ನೋಡ್ತೀರಾ? ಇವಾಗ ಒಂದು ಸಿನಿಮಾ ಯಾವ್ದು ರಿಲೀಸ್ ಮಾಡಿ ದ್ವಂದ್ವ ಸಿನಿಮಾ ಅದೇ ಅಂತಾನೆ ಅನ್ಕೊಳ್ಳಿ, ಎಷ್ಟು ಜನರಿಗೆ ರೀಚ್ ಆಗಿದೆ, ಯಾರಿಗೆ ಗೊತ್ತಾಗಿದೆ ಸಿನಿಮಾ ಈ ತರದೊಂದು ಇದೆ ಅಂತ ಗೊತ್ತಾಗೋದ್ರೊಳಗಡೆ ಸಿನಿಮಾ ಥಿಯೇಟರಿಂದ ಹೋಗಿರುತ್ತೆ. ಅದು ಪ್ರಾಬ್ಲಮ್ ಆಗ್ತಾ ಇರೋದು ನಮ್ಮಲ್ಲಿ. ಸೊ ನೀವು ಹೇಳ್ದಂಗೆ OTT ಕೂಡ ಒಂದು ಮೇಜರ್ ಕಾರಣ. ಇಲ್ಲಿ ಒಂದ್ ಕಡೆ ಸಿನಿಮಾಗಳಿಗೆ ಪೈಪೋಟಿ ಏನು ಆಲ್ಟರ್ನೇಟಿವ್ ಅನ್ನೋ ತರ ಆಗಿದೆ. ಬಟ್ ಇದೇ OTT ಅವರು ಕನ್ನಡ ಸಿನಿಮಾನ ತಗೊಳಲ್ಲ. ಅಮೆಝಾನ್ ದವ್ರು ಅಷ್ಟೇ ಅಲ್ಲಿ ಇಲ್ಲಿ ಒಂದು ತಗೋತಾರೆ ಅಷ್ಟೇ. ನೆಟ್ಫ್ಲಿಕ್ಸ್ ನವರಂತೂ ಈ ಕಡೆ ತಿರುಗು ನೋಡಲ್ಲ. ಈ ಅನುಭವ ನಿಮ್ಗೆ ಇಂದಿರಾ ಟೈಮ್ ಅಲ್ಲಿ ಆಗಿದೆ. ಸೊ ಇಂದಿರಾ ಟೈಮ್ ಅಲ್ಲಿ ನೀವು ಅಪ್ರೋಚ್ ಮಾಡಿದಾಗ ನಿಮ್ಗೆ ಸಿಕ್ಕಿರೋ ರೆಸ್ಪಾನ್ಸ್ ಏನು, ಏನ್ ಕತೆ, ಅದ್ರ ಬಗ್ಗೆ ಮಾತಾಡೋದಾಗ? ನನ್ಗೆ ಆಕ್ಚುಲಿ ನಾನು ಇಂದಿರಾಕ್ ತುಂಬಾ ಓಡಾಟ ಮಾಡೋಂಥದ್ದು ಇರ್ಲಿಲ್ಲ. ಊಟಲ್ಲಿ ಅವಾಗ ಆಲ್ರೆಡಿ ಸಿನಿಮಾಸ್ ತಗೋತಾ ಇದ್ರು. ಇನ್ನು ಅವಾಗ ಕೊರೋನಾ ಮುಗ್ದಿರೋ ಅಂತದ್ ಆಗಷ್ಟೇ ಕೊರೋನಾ ಮುಗಿಸ್ಕೊಂಡ್ ಬರ್ತಾ ಇದ್ರು, ಊಟಲ್ಲಿ ತಗೋತಾ ಇದ್ರು. ಸೊ ನಾನು ತುಂಬಾ ಎಲ್ಲೂ ಹುಡ್ಕೊಂಡು ಹೋಗ್ಲಿಲ್ಲ. ನಾನು ಊಟಕ್ಕೆ ಅಪ್ರೋಚ್ ಮಾಡಿದೆ, ದೇ ಸೈಡ್ ಓಕೆ. ಅಲ್ಲಿ ಒಂದಿಷ್ಟು ಪ್ರೊಸೆಸಿಂಗ್ ಅದೆಲ್ಲ ನಡೀತಾ ಇತ್ತು, ಅದನ್ನ ನಡೆಸಿದ್ವಿ, ಕೊಟ್ವಿ, ಬಂದ್ವಿ, ಅಷ್ಟೇನೆ ಬಿಟ್ರೆ. ಬಟ್ ನಾನು ದ್ವಂದ್ವ ಸಿನಿಮಾ ಅಂತ ನಾವೇನ್ ಮಾಡಿದ್ವಿ, ಆ ಟೀಮು ನನ್ಗೆ ತುಂಬಾ ಬೇಕಾದವರು. ಡೈರೆಕ್ಟರು, ಪ್ರೊಡ್ಯೂಸರು, ರಿಷಿ ಅದಕ್ಕೆ ವರ್ಕ್ ಮಾಡಿದ್ರು. ನಾನು ಕೂಡ ಅದ್ರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದೆ, ತಿಲಕ್ ಇದ್ರು. ಸೊ ನಾ ಆ ಸಿನಿಮಾಗೋಸ್ಕರ ತುಂಬಾ ಒದ್ದಾಡಿದ್ದೀನಿ, ತುಂಬಾ ಟ್ರೈ ಮಾಡಿದ್ದೀನಿ ಎಲ್ಲ ಕಡೆನೂ ಅದನ್ನ ಸೇಲ್ ಮಾಡೋದಕ್ಕಾಗತ್ತಾ ಏನು ಅಂತ. ಆಗ್ತಿಲ್ಲ. ಅದಕ್ಕೆ ಪ್ರಾಪರ್ ಆಗಿ ರೀಸನ್ ಯಾರು ಏನು ರೀಸನ್ ಯಾಕೆ ಬೇಡ? ನಂಗೆ ಸಿನಿಮಾ ಚೆನ್ನಾಗಿಲ್ವಾ? ಸಿನಿಮಾ ಚೆನ್ನಾಗಿದೆ. ಕ್ವಾಲಿಟಿ ಚೆನ್ನಾಗಿಲ್ವಾ? ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಸ್ಟೋರಿ ಚೆನ್ನಾಗಿದೆ. ಆರ್ಟಿಸ್ಟ್ ಎಲ್ಲರೂ ಇದಾರೆ, ಬೇಕೆ ದೊಡ್ಡ ಆರ್ಟಿಸ್ಟ್ ಲೈಕ್ ಏನೋ ತಿಲಕ್ ಇದಾರೆ, ದಿನೇಶ್ ಮಂಗಳೂರ್ ಅವರು ಇದಾರೆ, ಬಾಲರಾಜವಾಡಿ ಸರ್ ಇದಾರೆ, ಅಪೂರ್ವ ಎಲ್ಲರೂ ಇದಾರೆ. ಆಸಿಯಾ ಅಂತ ಒಬ್ಳು ಸೀರಿಯಲ್ ನಲ್ಲಿ ಫೇಮಸ್, ಆಸಿಯಾ ಫಿರ್ದೋಸಿ ಅಂತ ಅವ್ರಿದ್ದಾರೆ. ಸಿನಿಮಾ ತಗೊಳಕ್ ಯಾರು ರೆಡಿ ಇಲ್ಲ. ರೀಸನ್ ಏನು ಅಂತ ಗೊತ್ತಿಲ್ಲ. ಹೋಗ್ಲಿ, ಸ್ಯಾಟಲೈಟ್ ಆದ್ರೂ ಹೋಯ್ತಾ? ಅದು ಇನ್ನು ಸ್ಯಾಟಲೈಟು ಆಗಿಲ್ಲ. ಸೊ ಇನ್ನೊಂದು ಪ್ರಮುಖ ವಿಚಾರ ಏನಂದ್ರೆ, ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಇನ್ನೊಂದು ಸಮಸ್ಯೆ ಕನ್ನಡ ಚಿತ್ರರಂಗಕ್ಕೆ ಕಾಡ್ತಾ ಇರೋದು ಥಿಯೇಟರ್ ಸಮಸ್ಯೆ. ಅಂದ್ರೆ ಥಿಯೇಟರ್ ಸಮಸ್ಯೆ ಯಾಕಾಗುತ್ತೆ ಅಂತಂದ್ರೆ, ಒಂದು ನಮ್ಮ ಕಡೆ 10-15 ಸಿನಿಮಾ ಒಟ್ಟೊಟ್ಟಿಗೆ ರಿಲೀಸ್ ಆಗುತ್ತೆ. ಇನ್ನೊಂದು ಈ ಹಬ್ಬ ಹರಿದಿನ ಅಂತ ಬಂದಾಗ ದೊಡ್ಡ ಸಿನಿಮಾ ಅಂದ್ರೆ ಪರಭಾಷೆಯ ಸಿನಿಮಾಗಳು, ಬೇರೆ ಭಾಷೆಯ ಸಿನಿಮಾಗಳಿಗೆ ಇಲ್ಲಿ ಫುಲ್ ರೆಡ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡ್ಬಿಡ್ತಾರೆ. ಸೊ ಹಾಗಾದಾಗ ನಮಗೆ ಅಂದ್ರೆ ನಮ್ಮ ಸಿನಿಮಾಗಳಿಗೆ ಥಿಯೇಟರ್ಗಳು ಸಿಗಲ್ಲ. ಸೊ ನಟಿಯಾಗಿ, ನಿರ್ಮಾಪಕಿಯಾಗಿ ನೀವು ಈ ವಿಚಾರದ ಬಗ್ಗೆ ಏನ್ ಹೇಳ್ತೀರಿ, ಏನ್ ಹೇಳಕ್ ಇಷ್ಟಪಡ್ತೀರಿ? ಇಲ್ಲಿ ಎಲ್ಲಿ ತಪ್ಪಾಗ್ತಿರೋದು? ನಾನು ಇದಕ್ಕೆ ಪೂರ ಬರೀ ಥಿಯೇಟರ್ಸ್ನವ್ರನ್ನ ಮಾತ್ರ ಬ್ಲೇಮ್ ಮಾಡಕ್ ನಾನು ರೆಡಿ ಇಲ್ಲ, ಸಾರಿ. ಯಾಕಂತಂದ್ರೆ ಎಲ್ಲರೂ ಹೊಟ್ಟೆಪಡಿಗೆ ಇರೋದು, ಎಲ್ಲಾರ್ಗು ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ಬೇಕಾಗಿರೋದನ್ನೇ. ಇವಾಗ ಒಂದ್ 10 ಸಿನಿಮಾ ರಿಲೀಸ್ ಆಗಿದೆ ಒಟ್ಟಿಗೆ ಅಂತ ಅಂದಾಗ ನಾನು ಯಾವ ಸಿನಿಮಾಗೆ ಹೋಗ್ತೀನಿ? ಕನ್ನಡ ಸಿನಿಮಾದ ಮೇಲೆ ಪ್ರೀತಿಗೆ ಕನ್ನಡ ಸಿನಿಮಾ ನೋಡಕ್ ಹೋಗ್ತೀನಾ, ಅಥವಾ ನನ್ಗೆ ಯಾವ್ದು ತುಂಬಾ ರಜನಿಕಾಂತ್ ಅವ್ರ ಸಿನಿಮಾ ರಿಲೀಸ್ ಆಗಿದೆ ನಾನು ಅದಕ್ಕೆ ಹೋಗ್ತೀನಾ? ಥಿಯೇಟರ್ನವರು ಹಾಗೇನೆ, ಅವರಿಗೆ ಕಮರ್ಷಿಯಲಿ ಯಾವ್ದು ವರ್ಕೌಟ್ ಆಗತ್ತೆ ಅಂತ ಅನ್ನೋದನ್ನ ನೋಡ್ಕೊಂಡು ಅವ್ರು ಆ ಸಿನಿಮಾನ ರಿಲೀಸ್ ಮಾಡ್ತಾರೆ. ದಟ್ ಈಸ್ ಕರೆಕ್ಟ್, ನಾನು ಅದ್ರ ಬಗ್ಗೆ ತಕರಾರಿಲ್ಲ. ನಮ್ಮ ಸಿನಿಮಾದವರು, ಕನ್ನಡ ಇಂಡಸ್ಟ್ರಿಯವರು ಅದನ್ನ ಥಿಯೇಟ್ರಲ್ಲಿ ನಿಲ್ಸೋದಕ್ಕೆ, ಕಮರ್ಷಿಯಲಿ ಥಿಯೇಟರ್ನವ್ರಿಗೆ ವರ್ಕೌಟ್ ಆಗೋದಕ್ಕೆ ಏನ್ ಬೇಕೋ ಅದನ್ನ ಮಾಡ್ಬೇಕು. ಕಾಂತಾರನ್ನ ತೆಗ್ದು ಹಾಕಿದ್ರ ಥಿಯೇಟರ್ನಲ್ಲಿ, ಅದ್ ನಿಂತ್ಕೊಂತು ಇವರು ಪಬ್ಲಿಸಿಟಿ ಚೆನ್ನಾಗಿ ಮಾಡಿದ್ರು, ಟೋಬಿ ಸಿನಿಮಾ ಪಬ್ಲಿಸಿಟಿ ಚೆನ್ನಾಗಿ ಮಾಡಿದ್ರು, ಅಪ್ಪು ಸರ್ ಸಿನಿಮಾ ಯಾವ್ದು ಬಂದ್ರು ಚೆನ್ನಾಗಿ ನಿಲ್ಲತ್ತೆ, ಸಿನಿಮಾದಿಂದ ತೆಗ್ದು ಹಾಕಲ್ಲ. ಬಾಕಿ ಸಿನಿಮಾಗೂ ಅದೇ ತರ ಪ್ರಮೋಷನ್ ಮಾಡಿ ಸಿನಿಮಾ ನಿಲ್ಸಿ ಥಿಯೇಟರ್ ಅಲ್ಲಿ. ಯಾಕೆ ಮಾಡಲ್ಲ ನೀವು ಅದನ್ನ? ಥಿಯೇಟರ್ ಅವ್ರು ಬ್ಲೇಮ್ ಮಾಡ್ಬಿಟ್ರೆ ಹೇಗೆ? ಆದ್ರೆ ಥಿಯೇಟರ್ ಅವ್ರದ್ದು ಒಂದ್ ಪ್ರಾಬ್ಲಮ್ ನಾನು ಅದನ್ನು ಅಬ್ಸರ್ವ್ ಮಾಡಿರೋದೇನು ಅಂತಂದ್ರೆ, ಚೆನ್ನಾಗಿ ನಡೀತಾ ಇರೋ ಸಿನಿಮಾನ
ಚೆನ್ನಾಗಿ ಹೋಗ್ತಾರೆ, ಡಿಸೆಂಟ್ ಆಗಿ ಹೋಗ್ತಾರೆ. ಕನ್ನಡ ಸಿನಿಮಾ ಇದ್ರೆ ಅದಕ್ಕೆ ಯಾವ್ದಾದ್ರು ಸೂಪರ್ ಡೂಪರ್ ತಮಿಳು ತೆಲುಗು ಸಿನಿಮಾಗಳು ಬಂತು ಅಂದ್ರೆ ಚೆನ್ನಾಗಿ ನಡೀತಾರೆ, ಸಿನಿಮಾನ್ ಕಿತ್ತಾಕ್ತಾರೆ. ಅದನ್ನ ಅವ್ರು ಮಾಡ್ಕೊಡುದು. ಆಮೇಲೆ ಇನ್ನೊಂದು ಮಲ್ಟಿಪ್ಲೆಕ್ಸ್ ಅಲ್ಲಿ ಆಡ್ ಟೈಮಿಂಗ್ ಇಡ್ತಾರೆ, ಟೈಮಿಂಗ್ ಇಡ್ತಾರೆ. ಅದನ್ನ ಮಾಡ್ಬೇಡಿ. ಅಟ್ಲೀಸ್ಟ್ ನನ್ ಕಮರ್ಷಿಯಲಿ ನಿಮ್ಗೆ ಪ್ರಾಫಿಟ್ ಆಗ್ಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಯಾರಿಗೂ ಏನು ತಕರಾರಿಲ್ಲ. ಬಟ್ ಚೆನ್ನಾಗಿ ನಡೀತಾರೆ ಸಿನಿಮಾಗೆ ಸಪೋರ್ಟ್ ಮಾಡ್ಬೇಕು. ಅವ್ರ ಕಡೆಯಿಂದ ಆ ತಪ್ಪಾಗ್ತಿದೆ, ನಮ್ ಕಡೆಯಿಂದ ಈ ತಪ್ಪಾಗ್ತಿದೆ ಅಷ್ಟೇ. ಎಲ್ಲೋ ಒಂದ್ ಕಡೆ ಒಂದು ನೀವು ಆಗ್ಲೇ ಹೇಳ್ದಂಗೆ ಒಗ್ಗಟ್ಟಿನ ಒಂದು ಕೊರತೆ, ಆಮೇಲೆ ಇದೆ. ಒಂದು ರೂಪುರೇಷೆ ಅಂದ್ರೆ ಒಂದು ಪರ್ಫೆಕ್ಟ್ ರೂಟ್ ಮ್ಯಾಪ್ ಮಾಡೋರು ಬೇಕು. ನಮ್ಗೆ ಟಿವಿ ಚಾನಲ್ಸ್ ನವ್ರಿಗೆ, OTT ಅವ್ರಿಗೆ ಎಲ್ಲಾರನು ಕರ್ಸಿ ಮಾತಾಡಿ, ನಮ್ಮ ಇಂಡಸ್ಟ್ರಿ ಏನು ಹೊಸದಲ್ಲ, ಇವತ್ತು ನಿನ್ನೆ ಶುರುವಾಗಿರೋದಲ್ಲ. ಸೊ ಇಲ್ಲಿ ತುಂಬಾ ದೊಡ್ಡ ಹಿನ್ನೆಲೆ ಇರೋ ಅಂತದ್ದಿದೆ, ತುಂಬಾ ದಿಗ್ಗಜರಿದ್ದಾರೆ, ಇಲ್ಲೂ ಕೂಡ ದೊಡ್ಡ ದೊಡ್ಡ ತಲೆಗಳೇ ಇದೆ. ಅವರೆಲ್ಲರೂ ಮುಂದೆ ನಿಂತು ಕನ್ನಡ ಇಂಡಸ್ಟ್ರಿನ ಉಳಿಸೋದಕ್ಕೆ ಕರ್ಸಿ, OTT ಅವ್ರನ್ನು ಕರ್ಸಿ, ಸ್ಯಾಟಲೈಟ್ ಕರ್ಸಿ, ಥಿಯೇಟರ್ ಅವ್ರನ್ನು ಕರ್ಸಿ ಒಂದ್ ಮೀಟಿಂಗ್ ಮಾಡಿ, ಪ್ರೆಸ್ ಮೀಟ್ ಮಾಡಿ, ಇಲ್ಲ ಇಷ್ಟ್ರ ಮಟ್ಟಿಗೆ ಒಂದ್ ಸಹಾಯ ಆಗ್ಬೇಕು ನಿಮ್ಮಿಂದ ಅಂತ ಒಂದ್ ಯಾಕೆ ಮಾಡಬಾರ್ದು? ಅದೊಂದ್ ಮಾಡಿದ್ರೆ ಆಗ್ಬೋದೇನೋ, ನಂಗೆ ಗೊತ್ತಿಲ್ಲ. ನನ್ಗೆ ಅನ್ಸಿದ್ದು, ನಾನು ಮತ್ತೆ ಮಂಜು ಮನ್ಸೂರೆ ನಾವು ಮಾತಾಡುವಾಗ ಅವ್ರ ಕಡೆಯಿಂದನೂ ಇದೇ ಮಾತು ಬಂತು. ನನ್ಗೂ ಅದು ಸರಿ ಹೌದು ಅಂತಾನೆ ಅನ್ನಿಸ್ತು. ಸೊ ನನ್ಗೂ ಅದು ಹಂಗೆ ಅನ್ಸುತ್ತೆ, ಯಾಕೆ ಮಾಡಬಾರ್ದು? ಅವರೆಲ್ಲ ಸೇರಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಪ್ರಯತ್ನ ಪಟ್ರೆ ಇಂಡಸ್ಟ್ರಿನಲ್ಲಿ ಸಿನಿಮಾಗಳನ್ನ ನಿಲ್ಲಿಸ್ಬೋದು, ನಾವು ಥಿಯೇಟ್ರಲ್ಲೂ ನಿಲ್ಲಿಸ್ಬೋದು, ಅದ್ರ ಜೊತೆನಲ್ಲಿ OTTಗೆ ಸ್ಯಾಟಲೈಟಿಗೆ ಕೂಡ ಮಾತಾಡ್ಬೋದು ಅಂತ. ಓಕೆ. ಸೊ ಇದೆಲ್ಲದರ ನಡುವೆ ಇನ್ನೊಂದು ಪ್ರಶ್ನೆ ಅಂದರೆ, ನಟಿಯಾಗಿ ನಿರ್ಮಾಪಕಿಯಾಗಿ ಅನಿತಾ ಭಟ್ ಅವರು ಚಿತ್ರರಂಗದಿಂದ ಪಡೆದುಕೊಂಡಿದ್ದೇನು, ಕಳ್ಕೊಂಡಿದ್ದೇನು? ಅದಕ್ಕೆ ಏನು ಉತ್ತರ ಕೊಡ್ಲಿ ನಾನು? ಇದಕ್ಕೆ ಮುಂಚೆನೆ ಗೊತ್ತಿದ್ರು ತಯಾರಾಗಿ ಬರ್ತಿದ್ದೆ. ಪಡ್ಕೊಂಡಿದ್ದು ತುಂಬಾನೇ ಇದೆ. ನನಗೆ ಮೇಜರ್ ಆಗಿ ನಾವು ಆರ್ಟಿಸ್ಟ್ ಆಗಿ ಬರ್ತೀವಿ, ನಮ್ಮ ಏನು ಪಬ್ಲಿಕ್ ಫೀಲ್ಡಲ್ಲಿ ಇರೋ ಅಂಥವ್ರು ಅಂದರೆ ಜನರಲ್ ಆಗಿ ಬೆಳಗ್ಗೆ 9 ರಿಂದ 5 ಗಂಟೆ ಇಲ್ಲದೆ ಕೆಲ್ಸಕ್ಕೆ ಹೋಗ್ದೇನೆ ಪಬ್ಲಿಕ್ ಫೀಲ್ಡ್ಗೆ ಇನ್ಕ್ಲೂಡಿಂಗ್ ನಾವು ಬರ್ತೀರಿ ಅಂತಂದ್ರೆ ನಮ್ಗೆಲ್ಲರಿಗೂ ಒಂದು ಐಡೆಂಟಿಟಿ, ಇದು ಒಂದು ಹಪಾಪಿ ಇರುತ್ತೆ. ನಮ್ಮನ್ನ ಜನರಿಗೆ ಗುರುತಿಸ್ಬೇಕು, ನಮ್ಮನ್ನ ರೆಕಗ್ನೈಸ್ ಮಾಡಬೇಕು, ನಮ್ಗೆ ಅದು ಮರ್ಯಾದೆ ಬೇಕು ಅಂತ ಅನ್ನೋಂಥದ್ದು ನನ್ಗೆ ಅದು ಸಿಕ್ಕಿದೆ, ರೆಕಗ್ನಿಷನ್ ಸಿಕ್ಕಿದೆ, ನನ್ಗೊಂದು ಐಡೆಂಟಿಟಿ ಇದೆ ನಂದು ಅಂತ ಅನ್ನೋಂಥದ್ದು. ಸೊ ಆದರೂ ಪಡ್ಕೊಂಡಿದ್ದಂತೂ ಖಂಡಿತವಾಗ್ಲೂ ಅದು ನನಗೆ ತುಂಬ ಜನರದ್ದು ಪ್ರೀತಿ ವಿಶ್ವಾಸ ಸಿಕ್ಕಿದೆ. ನನಗೆ ನಾನು ಇವತ್ತೆಲ್ಲಿ ಹೋದ್ರೂ ಕೂಡ ಅನಿತಾ ಭಟ್ ಅಂತ ಅನ್ನೋ ಹೆಸರಿಗೆ ಒಂದು ಮರ್ಯಾದೆ ಇದೆ. ನನ್ನ ಥ್ಯಾಂಕ್ ಗಾಡ್ ಅಷ್ಟಿದೆ. ಕಳ್ಕೊಂಡಿದ್ದು ಅಂದರೆ ಮೇ ಬಿ ನಾನು ಬೇರೆ ಫೀಲ್ಡಲ್ಲಿ ಇದ್ರೆ ಇನ್ನೂ ಚೆನ್ನಾಗಿ ದುಡ್ಡು ಮಾಡ್ಬೋದಾಗಿತ್ತೇನೋ, ಯಾವುದಾದ್ರೂ IT ಕಂಪ್ನಿನಲ್ಲೋ ಇಲ್ಲ ಫ್ಯಾಷನ್ ಡಿಸೈನಿಂಗ್ ನಾನು ಏನು ಮಾಡಿದ್ದೀನಿ ಅದರಲ್ಲಿ ಹೋದರೆ ನಾನು ಬೇಕಾದಷ್ಟು ದುಡ್ಡು ಮಾಡ್ಕೊಂಡಿರ್ಬೋದಾಗಿತ್ತು, ಪ್ರಾಪರಾಗಿ ಕೆಲಸ ಮಾಡು ದುಡ್ಡು ಮಾಡು ಅಂತ. ಇಂಡಸ್ಟ್ರಿನಿಂದ ನನಗೆ ಅಷ್ಟು ಬೇಕಾದ್ರೆ ನನಗೆ ಎಕ್ಸ್ಪೆಕ್ಟ್ ಮಾಡಿದಷ್ಟು ಅಥವಾ ನಂಗೆ ಬೇಕಾದಷ್ಟು ದುಡ್ಡು ಸಿಕ್ಕಿಲ್ಲ, ಅಷ್ಟನ್ನ ಅದನ್ನ ಕಳ್ಕೊಂಡಿದ್ದೀನಿ ಅನ್ಸುತ್ತೆ ನಾನು. ಸೊ ಈ ಸಿನಿಮಾ ಮಧ್ಯೆ ನಿಮಗೆ ಈ ಫ್ಯಾಷನ್ ಡಿಸೈನಿಂಗ್ ಕಡೆ ಒಂದು ಒಲವು ಶುರುವಾಗಿದ್ದು ಹೇಗೆ, ಆಸಕ್ತಿ ಬಂದಿದ್ದು ಹೇಗೆ, ಅಲ್ಲಿ ಆ ಕಡೆ ಹೋಗಿದ್ದೆ? ಅಲ್ಲಿ ಸಿನಿಮಾ ಮಧ್ಯದಲ್ಲಿ ಅಲ್ಲಿ ಹೋಗಿದ್ದಲ್ಲ, ಅಲ್ಲಿ ಹೋಗ್ತಾ ಇರೋಳೆ ಅದನ್ನ ಬಿಟ್ಬಿಟ್ಟು ಇಲ್ಲಿಗೆ ಬಂದಿದ್ದು. ನಂಗೆ ಇಂಟ್ರೆಸ್ಟೇ ಇರ್ಲಿಲ್ಲ. ನಮ್ಮ ಅಪ್ಪಂದ ಹಠ ಇತ್ತು. ನಮ್ಮ ಮಧ್ಯಮ ವರ್ಗದವ್ರು ಏನಿರ್ತೀವಿ, ನಮ್ಗೆ ಎಜುಕೇಶನ್ನೇ ಸರ್ವಸ್ವ. ನಮ್ಮ ಅಪ್ಪ ಒಂದು ಮಧ್ಯಮ ವರ್ಗದ ಒಂದು ಬಡ ಬ್ರಾಹ್ಮಣ. ಸೊ ಅವ್ರಿಗೆ ಹೆಂಗೆ ಅಂತ ಅಂದ್ರೆ ನೀನು ಓದ್ಬೇಕು, ಸರ್ಟಿಫಿಕೇಟ್ ತಗೋಬೇಕು ಅಂತ, ಒಂದು ಗೌರ್ಮೆಂಟ್ ಕೆಲಸ ಅಥವಾ ಗೌರ್ಮೆಂಟ್ ಕೆಲಸ. ನಮ್ಮಪ್ಪ ಈಗ ಒಂದು 10 ವರ್ಷದಿಂದ ತನಕ 5 ವರ್ಷದಿಂದ ತನಕ ಅಲ್ಲಿಗೆ ಕಾನ್ಸ್ಟೇಬಲ್ ಪೋಸ್ಟ್ ಇದೆ, ಅದಕ್ಕೆ ಅಪ್ಲೈ ಮಾಡು ಅಪ್ಪ ಪ್ಲೀಸ್ ಅಪ್ಪ ಅಂತ. ನಾನು ಅಲ್ಲಿ ಕ್ಲರ್ಕ್ ಪೋಸ್ಟ್ ಇದೆ, ಇಲ್ಲಿ KS ಎಕ್ಸಾಮ್ ಬರೆದ್ರೆ ಅದಕ್ಕೆ ಹೋಗಿ ಅಪ್ಲೈ ಮಾಡು ಅಂತ. ಅವನಿಗೆ ತುಂಬ ತಲೆದು. ಈಗಲೂ ಹೇಳ್ತಾರೆ ನನಗೆ ಪೆನ್ಷನ್ ಬರುತ್ತೆ, ನಾನು ಗೌರ್ಮೆಂಟ್ ಜಾಬಲ್ಲಿ ಇದ್ದು ರಿಟೈರ್ಡ್ ಆದೆ, ನಂಗೆ ಇರೋ ತನಕ ತೊಂದರೆ ಇಲ್ಲ, ನಿನಗೆ ಏನು ಮಾಡ್ತೀಯ ನೀನು, ಕೊನೆಗೆ ನೀನು ಏನಿರುತ್ತೆ, ನಿಂಗೆ ಪೆನ್ಷನ್ ಇಲ್ವಲ್ಲ ಅಂತ. ಅಪ್ಪ ಏನೋ ಒಂದು ಮಾಡ್ಕೊತೀನಿ ಹೋಗು ಅಂತ. ಸೊ ಅದು ಅವ್ರು ಹೇಳಿದ್ದಕ್ಕೆ ಅವ್ರ ಹಠಕ್ಕೋಸ್ಕರ ನಾನು ಮಾಡಿದೆ ಅಷ್ಟೇ. ಅದು ಬಿಟ್ರೆ ನನ್ಗೇನು ಅದರಲ್ಲಿ ಏನು ಇಂಟ್ರೆಸ್ಟೇ ಇರಲಿಲ್ಲ. ನನಗೆ ಅಪ್ಪ ಕಾಲೇಜ್ ಮುಗಿದ್ರೆ ಸಾಕಾಗಿತ್ತು ನನಗೆ. ಈಗ ನೆನಪು ಇಲ್ಲ ಅನ್ಸುತ್ತೆ ನಿಮ್ಗೆ? ನೆನಪಿದೆ, ಇಲ್ಲೇ ಓಡಾಡ್ತಿರ್ತೀನಲ್ಲ MS ರಾಮಯ್ಯದಲ್ಲಿ, ಹೋಗುವಾಗ ಬರುವಾಗ ನೆನಪಿದೆ. ಮತ್ತು ನನ್ನ ಫ್ರೆಂಡ್ಸು, ನನಗೆ ನನ್ನ ಕಾಲೇಜಿಂದ ನನಗೆ ಗಿಫ್ಟೆಡ್ ಫ್ರೆಂಡ್ಸ್ ಇದ್ದಾರೆ, ನನಗೆ ಎಲ್ಲರೂ ಟಚ್ಚಲ್ಲಿದ್ದಾರೆ. 2008 ಇಲ್ಲಿ ತನಕನೂ ಅಂತಂದರೆ 8 ಸಿನಿಮಾನೂ ರಿಲೀಸ್ ಆಯಿತು. ಆ ವರ್ಷನೇ ನಂದು ಡಿಗ್ರಿನೂ ಕಂಪ್ಲೀಟ್ ಆಗಿರೋದು. ಎಲ್ಲರೂ ಟಚ್ಚಲ್ಲಿದ್ದಾರೆ ಲಕ್ಕಿಲಿ. ಸೊ ನೆನಪಿದೆ, ಬಟ್ ಸರ್ಟಿಫಿಕೇಟ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಮಾರ್ಕ್ಸ್ ಕಾರ್ಡ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಮಾರ್ಕ್ಸ್ ಕಾರ್ಡ್ ಅಥವಾ ಯಾವ್ದಾದ್ರು ಸರ್ಟಿಫಿಕೇಟ್ಸ್ ಯಾವಾಗ ಬೇಕಾಗತ್ತೆ ಅಂದ್ರೆ, ಯಾವ್ದಾದ್ರು ಪಾಸ್ಪೋರ್ಟ್ ಅದು ಇದು ರಿನ್ಯೂವಲ್ ಮಾಡಿಸುವಾಗ ನೆನಪಾಗತ್ತೆ. ರಿನ್ಯೂವಲ್ ಮಾಡಿಸ್ಬೇಕು ಅಂದಾಗ ಏನಾದ್ರು ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ನೆನಪಾಗತ್ತೆ ಅಷ್ಟೇ. ಅದು ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ನನಗೆ. ಓಕೆ.